بسم الله الرحمن الرحيم والشمس وضحاها الحمد لله اللهم لا نحصي ثناء عليك أنت كما أثنيت على نفسك فلك الحمد حتى ترضى اللهم صل على سيدنا محمد وعلى آل سيدنا محمد وبارك وسلم. ಉಸ್ತಾದ್ ರಫೀವುದ್ದೀನ್ ಸಾಹೇಬ್ರೆ, ವೇದಿಕೆಯಲ್ಲಿರುವ ವಿದ್ವಾಂಸರುಗಳೇ, ಸಹೋದರಿಯರೇ, ಸಹೋದರರು, ಎಲ್ಲಕ್ಕಿಂತ ಮೊದಲು ನಾನು ನನ್ನ ನಿಯಂತ್ರಣದಲ್ಲಿ ಇಲ್ಲದಂತಹ ಕಾರಣಗಳಿಂದಾಗಿ ಇಲ್ಲಿಗೆ ಬರುವಾಗ ಆದಂತಹ ವಿಪರೀತ ವಿಳಂಬಕ್ಕಾಗಿ ಮನಪೂರ್ವಕವಾಗಿ ಅತ್ಯಂತ ವಿನಯಪೂರ್ವಕವಾಗಿ ತಮ್ಮೆಲ್ಲರಲ್ಲಿ ಕ್ಷಮೆ ಕೇಳಿದ್ದೇನೆ ಮತ್ತು ತಾವು ನನ್ನನ್ನು ಕ್ಷಮಿಸ್ತೀರಿ ಅಂತ ಆಶಿಸ್ತೇನೆ. ಇವತ್ತಿನ ಈ ವಿಚಾರಗೋಷ್ಠಿಯ ಕೇಂದ್ರ ವಿಷಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರವಾದಿ ಮುಹಮ್ಮದ್ ಅಥವಾ ದೇವದೂತ ಮುಹಮ್ಮದ್, ಈ ವಿಷಯ ವಿಭಿನ್ನವಾದ ನೂರಾರು ಆಯಾಮಗಳಿರುವಂತಹ ವಿಷಯ. ಇಂತಹ ಇಸವಿಯಲ್ಲಿ ಹುಟ್ಟಿದ್ರು, ಇಂತಹ ವಯಸ್ಸಿನಲ್ಲಿ ವಿವಾಹ ಆದ್ರು, ಇಂತಹ ವಯಸ್ಸಿನಲ್ಲಿ ಇಂತಿಂತಹ ಘಟನೆ ನಡೆಯಿತು ಮತ್ತು ಇಂತಹ ವಯಸ್ಸಿನಲ್ಲಿ ನಿಧನರಾದ್ರು ಅಂತ ಸರಳವಾಗಿ ಹೇಳಿ ಮುಗಿಸಬಹುದಾದಂತಹ ವ್ಯಕ್ತಿತ್ವ ಅಲ್ಲ ಅವರಲ್ಲ. ಇತಿಹಾಸದ ಒಂದು ಸಣ್ಣ ಭಾಗ ಆಗಿ ಹುಟ್ಟಿದವರಲ್ಲ ಅವರು. ಇತಿಹಾಸದ ಒಂದು ಘಟನೆಯಾಗಿ ಬದುಕಿದವರಲ್ಲ ಅವರು. ಸ್ವತಃ ಇತಿಹಾಸ ನಿರ್ಮಿಸಿದವರು, ಇತಿಹಾಸಕ್ಕೆ ಒಂದು ಕ್ರಾಂತಿಕಾರಿ ದಿಕ್ಕು ಕೊಟ್ಟವರು, ಜನರಿಗೆ ಕೇವಲ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಮಾರ್ಗದರ್ಶನ ಕೊಟ್ಟವರಲ್ಲ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಬದುಕಿನ ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ಎಲ್ಲ ಅಗತ್ಯಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಮಾರ್ಗದರ್ಶನ ನೀಡಿದಂತಹ ವ್ಯಕ್ತಿತ್ವ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇನ್ನು ಇಂತಹ ಹಲವು ಆಯಾಮಗಳಿರುವ ವ್ಯಕ್ತಿತ್ವದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿನಲ್ಲಿ ಬದುಕಿದ್ದವರಿಗೆ, ಬದುಕುತ್ತಿರುವವರಿಗೆ ಬದುಕು ಏನು ಎಂಬುದನ್ನು ತಿಳಿಸಿದವರು,
ಮತ್ತು ಹೇಗೆ ಬದುಕಬೇಕು ಎಂಬುದನ್ನು ಕಲಿಸಿದವರು ಮಾತ್ರ ಅಲ್ಲ, ತೋರಿಸಿಕೊಟ್ಟವರು. ಈ ಬದುಕು ಎಂಬುದು ಹಲವು ನಿಗೂಢತೆಗಳನ್ನು ಒಳಗೊಂಡಿರುವಂತಹ ಒಂದು ವಿಷಯ. ಹಲವರಿಗೆ ವಿವಿಧ ಕಾಲಗಳಲ್ಲಿ ಹಲವು ಬಗೆಯ ಗೊಂದಲಗಳನ್ನು ಉಂಟು ಮಾಡಿರುವಂತಹ ವಿಷಯ. ಈ ಬದುಕು ಅಂದ್ರೆ ಏನು ಅಂತ, ಈ ಅಸ್ತಿತ್ವ ಅಂದ್ರೆ ಏನು ಅಂತ ಹಲವರು ಹಲವು ರೀತಿಯಲ್ಲಿ ಇದನ್ನು ವ್ಯಾಖ್ಯಾನಿಸಲಿಕ್ಕೆ, ವಿಶ್ಲೇಷಿಸಲಿಕ್ಕೆ ಪ್ರಯತ್ನಿಸಿದುಂಟು. ಈ ಬದುಕು ಎಂಬುದು, ಅಸ್ತಿತ್ವ ಎಂಬುದು ಇಂದು ನಿನ್ನೆಯದಲ್ಲ, ಅದಕ್ಕೆ ಬಹಳ ದೀರ್ಘ ಇತಿಹಾಸ ಇದೆ. ಮತ್ತು ಈ ಬದುಕಿನ ವಿಶ್ಲೇಷಣೆ ಅಥವಾ ವ್ಯಾಖ್ಯಾನಗಳಿಗೂ ಕೂಡ ಅಷ್ಟೇ ದೀರ್ಘವಾದಂತಹ ಇತಿಹಾಸ ಇದೆ. ಶಿಲಾಯುಗದಲ್ಲೂ ಬದುಕಿಗೆ ವ್ಯಾಖ್ಯಾನಗಳಿದ್ದು, ಇವತ್ತು ವ್ಯಾಖ್ಯಾನಗಳಿವೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿದ ಉಪಕಾರ ಏನಂದ್ರೆ, ಸಾಮಾನ್ಯ ಮನುಷ್ಯನಿಗೆ ಅರ್ಥವಾಗುವ ಸರಳ ಭಾಷೆಯಲ್ಲಿ, ಸತ್ಯದ ಆಧಾರದಲ್ಲಿ, ಬುದ್ಧಿಯ ಆಧಾರದಲ್ಲಿ ಅಲ್ಲ, ಸತ್ಯದ ಆಧಾರದಲ್ಲಿ, ಆದರೆ ಬುದ್ಧಿಗೆ ಒಪ್ಪುವ ರೀತಿಯಲ್ಲಿ ಬದುಕನ್ನು ವ್ಯಾಖ್ಯಾನಿಸಿ, ಬದುಕನ್ನು ವಿಶ್ಲೇಷಿಸಿ, ಬದುಕನ್ನು ವಿವರಿಸಿಕೊಟ್ಟದ್ದು, ಬದುಕಿಗೆ ಸಂಬಂಧಿಸಿದ ಒಗಟುಗಳನ್ನು ಬಿಡಿಸಿದೆ, ಬದುಕಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸಿದೆ. ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನುಕುಲಕ್ಕೆ ಮಾಡಿದಂತಹ ಒಂದು ದೊಡ್ಡ ಉಪಕಾರ, ಅವಿಸ್ಮರಣೀಯ ಉಪಕಾರ. ಮತ್ತು ಇವತ್ತು ಕೂಡ ತೆರೆದ ಕಣ್ಣಿರುವವರು, ತೆರೆದ ಮನಸ್ಸುಗಳಿರುವವರು ಫಲ ಪಡೆಯಬಹುದಾದಂತಹ ಉಪಕಾರ. ಬದುಕು ಅಂದ್ರೆ ಶಿಕ್ಷೆ ಅಂತ ನಂಬಿಕೆ ಇದೆ. ಬದುಕು ಅಂತಂದ್ರೆ ಅದೊಂದು ಬಹುಮಾನ ಅಥವಾ ಉಡುಗೊರೆ ಅನ್ನುವ ನಂಬಿಕೆಯೂ ಇದೆ. ಬದುಕು ಅಂದ್ರೆ ಅದು ಕೇವಲ ಒಂದು ಆಕಸ್ಮಿಕ ಅನ್ನುವ ನಂಬಿಕೆಯೂ ಇದೆ. ಇಂತಹ ಹಲವಾರು ನಂಬಿಕೆಗಳ ಮಧ್ಯೆ ಇವೆಲ್ಲಕ್ಕಿಂತಲೂ ಸ್ವೀಕಾರಯೋಗ್ಯವಾದಂತಹ, ಸಮರ್ಥನೀಯವಾದಂತಹ ವಿಶ್ಲೇಷಣೆಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ಟರು. ಹುವಲ್ಲಜೀ ಖಲಕಲ್ ಮೌತ ವಲ್ ಹಯಾತ ಲಿಯಬ್ಲುವಕುಂ ಅಯ್ಯುಕುಂ ಅಹ್ಸನು ಅಮಲ. ಈ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನಾದರೂ ಕೊಟ್ಟರು ಅಂತ ಹೇಳುವಾಗ ನಾವು ನೆನಪಿಡ್ಬೇಕು, ಅವರು ತಮ್ಮ ಕಿಸೆಯಿಂದ ಕೊಟ್ಟದ್ದಲ್ಲ ಅದನ್ನು. ಅವರ ಸ್ಥಾನ ದೇವರ ದೂತನ ಸ್ಥಾನ. ಆ ದೂತನ ಸ್ಥಾನದಲ್ಲಿ ಇದ್ದುಕೊಂಡು ಅವರು ದೇವ ಸಂದೇಶವನ್ನು ಜನರಿಗೆ ತಲುಪಿಸಿದ್ರು. ಅದರ ಪ್ರಕಾರ ಬದುಕಿನ ಸ್ವರೂಪ ಏನಂತ ಹೇಳಿದ್ರೆ, ಕುರಾನ್ನಲ್ಲಿ ಹೇಳಲಾಗಿದೆ, ಹುವಲ್ಲಜೀ ಖಲಕಲ್ ಮೌತ ವಲ್ ಹಯಾತ ಲಿಯಬ್ಲುವಕುಂ. ಅವನು ಈ ಮರಣ ಮತ್ತು ಜೀವನವನ್ನು ಸೃಷ್ಟಿಸಿದವನು. ಯಾತಕ್ಕಾಗಿ ಅಂದ್ರೆ ನಿಮ್ಮನ್ನು ಪರೀಕ್ಷಿಸಲಿಕ್ಕಾಗಿ. ಈ ಬದುಕನ್ನು ಶಿಕ್ಷೆಯಾಗಿ ಅಥವಾ ಬಹುಮಾನವಾಗಿ ಅಥವಾ ಆಕಸ್ಮಿಕವಾಗಿ ಪರಿಗಣಿಸುವ ಬದಲು ನಾವು ಪರೀಕ್ಷೆಯಾಗಿ ಪರಿಗಣಿಸಿದ್ರೆ ಬದುಕು ಬಹಳ ಸ್ವಾರಸ್ಯಕರವಾದಂತಹ, ಬಹಳ ರೋಮಾಂಚಕಾರಿಯಾದಂತಹ ಸವಾಲಾಗಿ ಮಾರ್ಪಡ್ತದೆ. ಅದೇ ರೀತಿ ಬದುಕು ಎಂಬುದು ಸಕಾರಾತ್ಮಕವಾದ ಒಂದು ಅವಕಾಶವಾಗಿ ಮಾರ್ಪಡ್ತದೆ. ಅಂತಹ ವ್ಯಾಖ್ಯಾನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ಟರು. ಹಲವರಿಗೆ ಗೊಂದಲ ಉಂಟಾಗ್ತದೆ ಬದುಕಿನಲ್ಲಿರುವಂತಹ ಏರುಪೇರುಗಳನ್ನು ನೋಡಿ. ಇಲ್ಲಿ ಎಲ್ಲರೂ ಒಂದೇ ರೀತಿ ಇಲ್ಲ. ಕೆಲವರು ಆರೋಗ್ಯವಂತರು, ಕೆಲವರು ರೋಗಿಗಳು, ಕೆಲವರು ಶ್ರೀಮಂತರು, ಕೆಲವರು ಬಡವರು, ಕೆಲವರು ಬಹಳ ಸುಂದರರು, ಕೆಲವರು ಅಷ್ಟು ಸುಂದರರಲ್ಲದವರು. ಹೀಗೆ ಹಲವು ವ್ಯತ್ಯಾಸಗಳು. ಮತ್ತು ಈ ವ್ಯತ್ಯಾಸಗಳು ಶಾಶ್ವತವೂ ಅಲ್ಲ. ಇವತ್ತಿನ ಸುಂದರ ನಾಳಿನ ಕುರುಪಿ ಆಗ್ತಾನೆ, ಇವತ್ತಿನ ಆರೋಗ್ಯವಂತ ನಾಳಿನ ರೋಗಿ ಆಗ್ತಾನೆ, ಇವತ್ತಿನ ಶ್ರೀಮಂತ ನಾಳಿನ ದಿವಾಳಿ ಆಗ್ತಾನೆ. ಇಂತಹ ಏರುಪೇರುಗಳಿರುವ ಈ ಬದುಕು, ಇದಕ್ಕೆ ಅತ್ಯಂತ ಸಮರ್ಪಕ ವ್ಯಾಖ್ಯಾನ ಅಂತ ಹೇಳಿದ್ರೆ ಪವಿತ್ರ ಕುರಾನ್ನಲ್ಲಿರುವಂತಹದ್ದು, ವರಫಅ ಬಅದಕುಂ ಫೌಕ ಬಅದಿನ್ ದರಜಾತ್. ಅವನು ನಿಮ್ಮಲ್ಲಿ ಕೆಲವರಿಗೆ ಮತ್ತೆ ಕೆಲವರಿಗಿಂತ ಶ್ರೇಷ್ಠತೆಯನ್ನು, ಔನ್ನತ್ಯವನ್ನು ನೀಡಿದ್ದಾನೆ. ಆದರೆ ಅದು ಶ್ರೇಷ್ಠತೆಯ ಮಾನದಂಡ ಆಗ್ಲಿಕ್ಕಾಗಿ ಅಲ್ಲ. ಲಿಯಬ್ಲುವಕುಂ ಫೀಮಾ ಆತಾಕ. ನಿಮಗೇನನ್ನು ನೀಡಲಾಗಿದೆಯೋ ಆ ಮೂಲಕ ನಿಮ್ಮನ್ನು ಪರೀಕ್ಷಿಸಲಿಕ್ಕಾಗಿ ಅಲ್ಲ. ನಿಮ್ಗೆ ದಾರಿದ್ರ್ಯ ನೀಡಲಾಗಿದ್ರೆ ದಾರಿದ್ರ್ಯ ನಿಮ್ಮ ಪರೀಕ್ಷೆ, ನಿಮಗೆ ಶ್ರೀಮಂತಿಕೆ ನೀಡಲಾಗಿದೆ